ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ನಾನ್ ವೆಜ್ ಪ್ರಿಯರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಬ್ಯಾಡ್ ನ್ಯೂಸ್ ಅಲ್ಲ, ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದರಿಂದ ಬ್ಯಾಡು ಗುಡ್ಡು ಡಿಸೈಡ್ ಆಗುತ್ತೆ. ಏನಂತ ಹೇಳಿದ್ರೆ, ಬಾಯ್ಲರ್ ಕೋಳಿ ನೀವು ತಿಂತಾ ಇದ್ರೆ ಅದು ಎಷ್ಟು ನಿಮಗೆ ಅಪಾಯಕಾರಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಅದು ಅಪಾಯಕಾರಿ ಅಂತ ಅಲ್ಲ, ಆದರೆ ಅಪಾಯಕಾರಿ ಅಂಶ ಇದೆ. ಆದರೆ ಸ್ವಲ್ಪ ಮಟ್ಟಿಗೆ ನೀವು ಯೂಸ್ ಮಾಡಿದರೆ ಅದನ್ನು ಸಹ ನೀವು ತಡೆಗಟ್ಟಬಹುದು. ಅದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. 80% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆಗ ನಮ್ಗೆ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋ ಮಾಡೋಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ಈಗ ನೀವೇನಾದರೂ ಸ್ಥಳೀಯ ಕೋಳಿಗಳನ್ನ ತಿಂತಾಯಿದ್ರೆ, ಈಗ ನಾವು ಹೇಳ್ತೀವಿ ಸ್ಥಳೀಯ ಭಾಷೆಯಲ್ಲಿ ನಾಟಿ ಕೋಳಿ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಬೇಕಾದರೆ ತಿನ್ಬೋದು. ಆದರೆ ನೀವು ಇಲ್ಲಿ ಈಗ ಹೋಗಿ ಬೇರೆ ದೇಶದಿಂದ ಬರ್ತಾ ಇರೋದು ಇವು ಫಾರಮ್ ಕೋಳಿ, ಬಾಯ್ಲರ್ ಕೋಳಿನ ತಿಂತಿರಲ್ಲ, ಅದು ನಿಮಗೆ ಆರೋಗ್ಯಕ್ಕೆ ಎಷ್ಟು ಕೆಟ್ಟದು ಅಂತೇಳಿ ಹೇಳ್ತೀನಿ ಫ್ರೆಂಡ್ಸ್. ಈಗ ಅವುಗಳನ್ನ ಬೆಳವಣಿಗೆಗೋಸ್ಕರ ಆರ್ಸೆನಿಕ್ ಎಂಬ ವಿಷಕಾರಿ ಅಂಶವನ್ನು, ವಿಷಕಾರಿ ರಾಸಾಯನಿಕವನ್ನು ಬಳಸಿರ್ತಾರೆ. ಏಕೆಂದರೆ ಅವು ಒಳ್ಳೆ ಬಣ್ಣ ಬರಲಿ ಅನ್ನೋದಕ್ಕೋಸ್ಕರ ಈ ಅಂಶವನ್ನು ಬಳಸಿರ್ತಾರೆ, ರಾಸಾಯನಿಕ ಅಂಶವನ್ನು. ಆದ್ದರಿಂದ ಇದು ನಿಮಗೆ ಅದನ್ನು ಬಳಸಿದ್ರಿಂದ, ನೀವು ಅದನ್ನು ತಿನ್ನೋದ್ರಿಂದ ಆ ಅಂಶ ನಿಮಗೆ ಬರುತ್ತೆ. ಆದ್ದರಿಂದ ನಿಮಗೆ ರೋಗ ರುಜಿನಗಳು, ಹೃದ್ರೋಗ, ನರದೌರ್ಬಲ್ಯ, ಹಾಗೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಬರುತ್ತೆ ಫ್ರೆಂಡ್ಸ್. ಇತ್ತೀಚಿನ ದಿನಗಳಲ್ಲಿ ಹೃದಯ ಈ ಹಾರ್ಟ್ ಅಟ್ಯಾಕ್ ಆಗೋದು ಹೆಚ್ಚಿನ ಕಾಮನ್ ಆಗಿದೆ. ಅದು ಸಹ ಯೂತ್ಸ್ಗೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿ ನೀವು ತಿನ್ನೋದ್ರಿಂದ ನೀವು ವಾರಕ್ಕೊಂದು ಬಾರಿ ತಿಂದರೆ ಓಕೆ, ಅದನ್ನೇ ನೀವು ವಾರಕ್ಕೆ 5 ಬಾರಿ 6 ಬಾರಿ ವಾರ ಪೂರ್ತಿ ಅದನ್ನೇ ತಿನ್ನೋದು, ದಿನಕ್ಕೊಂದು ಟೈಮ್ ನಮಗೆ ನಾನ್ ವೆಜ್ ಇರಲೇಬೇಕು ಅಂತಿರಲ್ಲ, ಅವರಿಗೆ ಇದು ಒಂದು ಉದಾಹರಣೆಯಾಗಿದೆ. ಅದಕ್ಕೋಸ್ಕರ ನೀವೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅದು ನರ ದೌರ್ಬಲ್ಯನೂ ಸಹ ಹೆಚ್ಚಿಸುತ್ತೆ. ಈಗ ಯೂತ್ಸಿಗೆ ಜಾಸ್ತಿ ಆಗಿರೋಂತಹ ಹಾರ್ಟ್ ಅಟ್ಯಾಕನ್ನು ಸಹ ಮಾಡಿಸುತ್ತೆ. ಹಾಗೆ ಮಧುಮೇಹ ಅಂದರೆ ಶುಗರ್ ಕಾಯಿಲೆ, ಈಗ ಇತ್ತೀಚಿನಗಳಲ್ಲಿ ಎಲ್ಲರಿಗೂ ಇರೋಂಥ ಸಾಮಾನ್ಯ ಕಾಯಿಲೆ, ಅದು ಸಹ ಬರೋಕ್ಕೆ ಇದು ಒಂದು ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ವಾರಕ್ಕೊಂದು ಬಾರಿ ಅಥವಾ 2 ಬಾರಿ ಸಹ ತಿನ್ನಿ. ಆದರೆ ವಾರ ಪೂರ್ತಿ ಇದನ್ನೇ ಸಹ ಆಹಾರ ಮಾಡ್ಕೋಬೇಡಿ ಅಂತೇಳಿ ನನ್ನದೊಂದು ಸಲಹೆ ಫ್ರೆಂಡ್ಸ್. ಅದು ನನ್ನದು ಸಲಹೆ ಅಲ್ಲ, ಆರೋಗ್ಯ ತಜ್ಞರ ಸಲಹೆ ಆಗಿರುತ್ತೆ. ಹಾಗೆ ಇದು ಹೆಚ್ಚು ಕೊಬ್ಬಿನಂಶ ಇರೋದ್ರಿಂದ ನಿಮಗೆ ಹೃದಯಾಘಾತ ಆಗೋದಕ್ಕೆ ಹೆಚ್ಚು ಇದಾಗುತ್ತೆ. ಕೊಬ್ಬಿನಂಶ ಇರೋರಿಗೆ ಹೃದಯಾಘಾತ ಆಗೋದು, ಇದು ಕೊಬ್ಬಿನಂಶ ಇರೋದ್ರಿಂದ ಹೃದಯಾಘಾತ ಆಗೋವಂಥ ಲಕ್ಷಣಗಳು, ಇದು ಸಮಸ್ಯೆ ಆಗುತ್ತೆ. ಹಾಗೆ ಅಜೀರ್ಣ ಸಮಸ್ಯೆಯೂ ಸಹ ಆಗ್ಬೋದು ಅಂತೇಳಿ ಆರೋಗ್ಯ ತಜ್ಞರು ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನು ತ್ಯಜಿಸಿ ಅಂತ ಹೇಳೋಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಅಂತೇಳಿ ಸಲಹೆ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.